ನನ್ನ ಹೆಸರು ಹೇಮ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಂದರಬಾಳು. ಒಂದು ಪೂರ್ಣ ವಸ್ತು ಇದ್ದಾಗ ಅದರಲ್ಲಿ ಎಷ್ಟು ಸಮಭಾಗ ಮಾಡ್ತೀವಿ ಅದನ್ನು ಭಿನ್ನರಾಶಿ ಅಂತೀವಿ. ಒಂದು ಪೂರ್ಣ ವಸ್ತುದಲ್ಲಿ ಎಷ್ಟು ಸಮಭಾಗ ಮಾಡ್ತೀವಿ ಅದನ್ನು ಅಂಶ ಛೇದ ಅಂತೀವಿ. ಅದರಲ್ಲಿ ಎಷ್ಟು ಭಾಗಗಳನ್ನ ಎತ್ಕೋತೀವಿ ಅದನ್ನು ಅಂಶ ಅಂತ ಅಂತೀವಿ. ಈಗ ಈ ಭಾಗದಲ್ಲಿ ಒಂದು ಭಾಗ ಎತ್ತಿದಾಗ 3ನೇ 1 ಅಂತ ಅಂತೀವಿ. ಇದರಲ್ಲಿ 4ನೇ 2 ಅಂತ ಕರಿತೀವಿ. ಸಮಾನ ಭಿನ್ನರಾಶಿ ಇದರಲ್ಲಿ 2ನೇ 1, 4ನೇ 2, 16ನೇ 8, 2ನೇ 1, 4ನೇ 2, 8ನೇ 4, 3ನೇ 1, 6ನೇ 2, 9ನೇ 3. ನನ್ನ ಹೆಸರು ಸಿಂಚನ. ನಾನು 5ನೇ ತರಗತಿಯಲ್ಲಿ ಓದುತ್ತಾ ಇದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಭಾಗಾಕಾರ 3 ಎಷ್ಟರಲ್ಲಿ 27 ಬರುತ್ತೆ ಅಂತ ಕೊಟ್ಟಿದ್ದಾರೆ. 27 ಕಡ್ಡಿ ಎತ್ಕೋಬೇಕು. ಅದನ್ನೇ ಮೂರಾಗಿ ಎಷ್ಟು ಜನಕ್ಕೆ ಹಂಚಲಾಗುತ್ತದೆ? 1, 2, 3, 4, 5, 6, 7, 8, 9. 27ರಲ್ಲಿ 9 ಜನಕ್ಕೆ ಹಂಚಲಾಗುತ್ತದೆ. 3 9 27. ಧನ್ಯವಾದಗಳು. ನನ್ನ ಹೆಸರು ದೀಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸಂಖ್ಯೆಗಳು: ಮ್ಯಾಜಿಕ್ ಬಾಕ್ಸ್ 24ರ ಅಪವರ್ತನಗಳು: 1, 2, 3, 4, 6, 8, 12, 24. 8ರ ಅಪವರ್ತನಗಳು ಅಪವರ್ತ್ಯಗಳು: 8, 16, 24, 23, 40, 48, 56, 64, 72, 96, 88, 80. ಓಕೆ, ನೆಕ್ಸ್ಟ್. ಇದು ರಾಮಾನುಜನವರ ಮಾಯಾಚೌಕ. ಇದು 4 ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತಗಳು 139. ಈ 4 ಸಂಖ್ಯೆಗಳನ್ನು ಕೂಡಿಸಿದಾಗ 139 ಮೊತ್ತ ಬರುತ್ತದೆ. ಈ 4 ಸಂಖ್ಯೆಗಳನ್ನು ಕೂಡಿಸಿದಾಗ ಇದರ ಮೊತ್ತ 139 ಬರುತ್ತದೆ. ಈ 4 ಸಂಖ್ಯೆಗಳನ್ನು ಕೂಡಿಸಿದಾಗ 139 ಮೊತ್ತ ಬರುತ್ತದೆ. ಈ 4 ಸಂಖ್ಯೆಗಳನ್ನು ಕೂಡಿಸಿದಾಗ 139 ಮೊತ್ತ ಬರುತ್ತದೆ. ಈ 4 ಸಂಖ್ಯೆಗಳನ್ನು ಕೂಡಿಸಿದಾಗ 139 ಮೊತ್ತ ಬರುತ್ತದೆ. ರಾತ್ರಿ ಹಗಲು. ರಾತ್ರಿಯಲ್ಲಿ ನಕ್ಷತ್ರ ಮತ್ತು ಚಂದ್ರಗಳು ಇರುತ್ತದೆ. ಹಗಲಿನಲ್ಲಿ ಮೋಡ ಸೂರ್ಯ ಎಲ್ಲ ಇರುತ್ತದೆ. ನಮ್ಮ ಭೂಮಿಯಲ್ಲಿ ಮನೆ ಜೀವಿಗಳು ಎಲ್ಲ ವಾಸಿಸುತ್ತದೆ. ನನ್ನ ಹೆಸರು ಮಂಗಳ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಂದರಬಾಳು. ನಮ್ಮ ದೈನಂದಿನ ಜೀವನಕ್ಕೆ ಶ್ವಾಸಕೋಶದ ಆರೋಗ್ಯ ಅತ್ಯಗತ್ಯ. ಕಲುಷಿತ ಗಾಳಿ, ಧೂಮಪಾನ ಮತ್ತು ಅನಾರೋಗ್ಯಕಾರಿ ಜೀವನ ಶೈಲಿ ಶ್ವಾಸಕೋಶದ ಆರೋಗ್ಯವನ್ನು ಕಡಿಮೆ ಮಾಡುತ್ತದೆ. ಉಸಿರು ಎಳೆದಾಗ ಉಸಿರು ಬಿಟ್ಟಾಗ. ನನ್ನ ಹೆಸರು ಸಾತ್ವಿಕ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳೆ ಸಂರಕ್ಷಣೆ ವ್ಯವಸ್ಥೆ. ನಾವು ನಮ್ಮ ಗದ್ದೆ ಹೊಲಗಳನ್ನು ಸಂರಕ್ಷಣೆ ಮಾಡ್ಕೋಬೇಕಂತ ನಾವು ಒಂದು ಲೈಟನ್ನು ಫಿಕ್ಸ್ ಮಾಡಿದ್ದೀವಿ. ಇಲ್ಲಿ ದನ ಕರುಗಳು ಮೇಯಕ್ಕೆ ಬಂದಾಗ ಅದಕ್ಕೆ ಶಾಕ್ ಹೊಡೆದಾಗ ಮತ್ತೆ ಹಿಂದೆ ಹೋಗುತ್ತೆ. ಅದರಿಂದ ನಾವು ನಮ್ಮ ಗದ್ದೆ ಹೊಲಗಳನ್ನು ಸಂರಕ್ಷಣೆ ಮಾಡ್ಕೋಬಹುದು. ಧನ್ಯವಾದ. ಸ್ವಯಂ ಚಾಲಿತ ಬೀದಿ ದೀಪ ಎಂದರೆ ಪರಿಸರದಲ್ಲಿನ ಬೆಳಗುವ ವಿದ್ಯುತ್ ದೀಪ ವ್ಯವಸ್ಥೆಯಾಗಿದೆ. ಇದು ಸಾಮಾನ್ಯವಾಗಿ ಎಲ್ಡಿಆರ್ ಅಥವಾ ಮತ್ತು ಸಂಯೋಜಕಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತದೆ. ಗುರುಮೂರ್ತಿ.
ನೀರಿನ ಮೂಲಗಳು. ನೀರು ಜೀವನ ಆಧಾರವಾಗಿದೆ. ಎಲ್ಲ ಜೀವಿಗಳು ಅತ್ಯಂತ ಅಗತ್ಯವಾಗಿದೆ. ಮಾನವರು ಪ್ರಾಣಿಗಳನ್ನು ಹಾಗೂ ಸಸ್ಯಗಳನ್ನು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನನ್ನ ಹೆಸರು ಹೇಮ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಳೆ ಬಂದಾಗ ಇಲ್ಲಿ ಬಂದು ಸಂಗ್ರಹಣೆಯಾಗುತ್ತೆ. ಸಂಗ್ರಹಣೆಯಾಗಿ ಇಲ್ಲಿ ಶುದ್ಧೀಕರಣ ಆಗಿ ಇಲ್ಲಿ ಬಂದು ಈ ತೊಟ್ಟಿಗೆ ಬರುತ್ತೆ. ಇಲ್ಲಿಂದ ನಾವು ಮನೆಗೆ ಉಪಯೋಗ ಮಾಡ್ಕೋಬಹುದು. ಮಳೆ ನೀರು ಕೊಯ್ಲು ಎಂದರೆ ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಸೂಕ್ತ ವಿಧಾನಗಳ ಮೂಲಕ ಸಂಗ್ರಹಿಸಿ ಶೇಖರಿಸಿ ನಂತರದ ಬಳಕೆಗಾಗಿ ಅಥವಾ ನಂತರ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಬಳಸುವ ವಿಧಾನವಾಗಿದೆ. My name is Alpinta. I am studying in 5th standard. I am an astronaut. An astronaut flies in a rocket to other space. Astronauts need to wear a special suit. When they go to space, this suit is very thick and they protect. Astronauts, where do astronauts go? Well, sometimes go to the moon or different stars and planets. Astronauts never go to the sun. It's much too hot to visit the sun country. ನನ್ನ ಹೆಸರು ದೀಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹನಿ ನೀರಾವರಿ ಪದ್ಧತಿ. ಇದು ತೊಟ್ಟಿಯಲ್ಲಿ ನಾವು ಪೈಪ್ ಹಾಕಿದ್ದೀವಿ. ಪೈಪಿಂದ ಟ್ಯಾಂಕ್ ತುಂಬುತ್ತೆ. ಇಲ್ಲಿ ಹನಿ ತುರ್ತು ಆಗಿ ಬೆಳೆಗಳಿಗೆ ನೀರು ಹಾಕುತ್ತದೆ. ಮಣ್ಣಿನ ವಿಧಗಳು: ಕಪ್ಪು ಮಣ್ಣು, ಕೆಂಪು ಮಣ್ಣು, ಕಂದು ವಿಸ್ತೀರ್ಣ ಮಣ್ಣು, ಜೇಡಿ ಮಣ್ಣು, ಮರಳು. ದ್ವಿದಳ ಸಸ್ಯಗಳು: ಹೆಸರುಕಾಳು, ಕಡಲೆಕಾಳು ಇತ್ಯಾದಿ ಬೆಳೆಗಳು. ಏಕದಳ ಸಸ್ಯಗಳು: ರಾಗಿ, ಜೋಳ, ಭತ್ತ ಇತ್ಯಾದಿ ಬೆಳೆಗಳನ್ನು ಹೊಂದಿದೆ.